ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯ ಉನ್ನತ. ಇವತ್ತಿನ ಹೊಸ ವೀಡಿಯೋಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಶುಭೋದಯ. ಇವತ್ತಿನ ದಿವಸ ಎಲ್ಲರಿಗೂ ಚೆನ್ನಾಗಿರಲಿ, ಎಲ್ಲದೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಇವತ್ತು ಒಂದು ರೀತಿ ಸ್ಪೆಷಲ್ ಅಂತಲೇ ಹೇಳ್ಬೋದು. ಅದಕ್ಕಿಂತ ಹೆಚ್ಚಾಗಿ ಆಷಾಢ ಮಾಸ ಆಲ್ಮೋಸ್ಟ್ ಎಂಡ್ ಆಗ್ತಾ ಬರ್ತಾ ಇದೆ. ಇನ್ನು ಆಷಾಢ ಮಾಸದಲ್ಲಿ ಶುಕ್ರವಾರ ಹಾಗೂ ಮಂಗಳವಾರಕ್ಕೆ ಬಹಳನೇ ಪ್ರಾಮುಖ್ಯತೆ ಇದೆ ಅಂತಲೇ ಹೇಳ್ಬೋದು. ಇನ್ನು ಶುಕ್ರವಾರದತ್ತು ಲಕ್ಷ್ಮಿಯ ಪೂಜೆ ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ ಆಷಾಢ ಮಾಸದಲ್ಲಿ ಮಾಡುವಂಥದ್ದು. ಸೊ ಅದಕ್ಕೆ ಇವತ್ತು ಸ್ವಲ್ಪ ಬೇಗನೆ ಎದ್ದೆ. ಆಲ್ಮೋಸ್ಟ್ 4 o'clock ಅಷ್ಟೊತ್ತಿಗೆ ಎದ್ದಿದ್ದೆ. ಇನ್ನೂ ಕತ್ಲೆ ಅನ್ನಿಸ್ತಾ ಇತ್ತು. ಬಟ್ ಎಸ್, ಎಲ್ಲ ಕೆಲಸ ಮುಗಿಸಿ ಆಫೀಸ್ಗೆಲ್ಲ ರೆಡಿಯಾಗಿ ಹೋಗಲಿಕ್ಕೆ ಟೈಮ್ ಆಗೇ ಆಗುತ್ತೆ. ಸೊ ಹಾಗಾಗಿ ನಾನು 4 o'clock ಎದ್ರೂ ಆಫೀಸ್ಗೆ ಹೋಗೋಷ್ಟೊತ್ತಿಗೆ ಎಷ್ಟು ಬೇಗ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಸ್ಪೆಷಲಿ ಮಾರ್ನಿಂಗ್ ಹೊತ್ತಂತೂ ಒಂದು 10 ನಿಮಿಷ ಟೈಮ್ ಇದ್ದರೂ ಎಷ್ಟೋ ಕೆಲಸ ಮಾಡಿಬಿಡ್ತೀವೇನೋ ಅಂತ ಅನಿಸುತ್ತೆ. ಸೊ ಎಸ್, ಅದೇ ರೀತಿ ಇವತ್ತು ಬೆಳಗ್ಗೆ ಕೂಡ ಎದ್ದು ಒಂದು ಸ್ವಲ್ಪ ಮನೆ ಕ್ಲೀನೆಲ್ಲ ಮಾಡುವಂಥದ್ದಿತ್ತು. ಸೊ ಸ್ನಾನ ಕೂಡ ಮಾಡಬೇಕಿತ್ತು, ಬಟ್ ಎಣ್ಣೆ ಹಚ್ಚಿರಲಿಲ್ಲ ನಾನು ತಲೆಗೆ. ಆ್ಯಂಡ್ ಇನ್ಫ್ಯಾಕ್ಟ್ ಹೇರ್ ಕೇರ್ ಮಾಡೋದಕ್ಕೂ ನಂಗೆ ಟೈಮ್ ಆಗ್ತಾಯಿಲ್ಲ. ಒಂಥರ ಅಲ್ಲಿಂದ ಬಂದು ಟಯರ್ಡ್ ಆಗಿರ್ತೀನಿ, ಮಲ್ಕೊಂಡು ಬಿಡುವಂಥದ್ದು ಅಥವಾ ಇನ್ನೇನೋ ಮಾಡ್ತಾ ಇರ್ತೀನಿ. ಅವಾಗ ನಾನು ಹೇರ್ ಕೇರ್ ಮಾಡ್ಕೊಳ್ಳೋದೇ ಮರ್ತೋಗ್ಬಿಟ್ಟಿದ್ದೀನಿ ಅಂತ ಅನಿಸುತ್ತೆ. ಸರಿ, ಮತ್ತೆ ಹಾಗೆ ಎಣ್ಣೆ ಹಚ್ಚಿದಲ್ಲೇ ಸ್ನಾನ ಮಾಡಿಬಿಟ್ರೆ ತುಂಬ ಒಂಥರ ಕೂದಲೆಲ್ಲ ಡ್ರೈ ಅನಿಸುತ್ತೆ, ಆ ಮಾಯ್ಶ್ಚರೆಲ್ಲ ಕಳ್ಕೊಂಡಂಗೆ ಆಗುತ್ತೆ. ಸೊ ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ಅಪ್ಲೈ ಮಾಡ್ಕೊಳ್ಳೋಣ. ಆಲ್ಮೋಸ್ಟ್ ನನ್ನ ಮನೆಯೆಲ್ಲ ಕ್ಲೀನ್ ಮಾಡಲಿಕ್ಕೆ ಏನಿಲ್ಲ ಅಂದರೂ ಒಂದು 1/2 hour ಆದರೂ ಚೆನ್ನಾಗಿ ನೆನ್ಕೊಳ್ಳುತ್ತೆ. ಇನ್ನು 1/2 hourಗಿಂತ ಜಾಸ್ತಿನೇ ಬೇಕಾಗುತ್ತೆ. ಆಲ್ಮೋಸ್ಟ್ 4 o'clock ಬೆಳಗ್ಗೆನೇ ಆಗುತ್ತಲ್ಲ, ಸೊ ಹಚ್ಚಿಬಿಟ್ರೆ ಒಂದು 2 hour ಚೆನ್ನಾಗಿ ನೆನ್ಕೊಳ್ಳುತ್ತೆ ಸ್ನಾನಕ್ಕೆ ಹೋಗೋ ಅಷ್ಟೊತ್ತಿಗೆ ಅಂತ ಹೇಳಿ ನೀಟಾಗಿ ಆಯಿಲ್ನ ಅಪ್ಲೈ ಮಾಡಿ ಈ ರೀತಿ ಒಂದು ಪ್ಲೀಟ್ ಮಾಡಿ ರಿಬ್ಬನ್ ಹಾಕ್ಬಿಡ್ತೀನಿ. ಸೊ ದ್ಯಾಟ್ ಆರಾಮಾಗಿ ಚೆನ್ನಾಗಿ ತಲೆ ಕೂಡ ರಿಲ್ಯಾಕ್ಸ್ ಆಗಿ ಅನಿಸುತ್ತೆ. ಆ್ಯಂಡ್ ಸ್ನಾನ ಮಾಡಿದಾಗಲೂ ಕೂಡ ಯಾವುದೇ ರೀತಿ ಡ್ರೈನೆಸ್ ಅಂತ ಅನಿಸಲ್ಲ, ಮಾಯ್ಶ್ಚರ್ ಕಂಟೆಂಟ್ ಇರುತ್ತೆ. ಸೊ ಇಮಿಡಿಯೇಟಾಗಿ ನಾನು ಮನೆ ಕ್ಲೀನಿಂಗ್ ಎಲ್ಲ ಶುರು ಮಾಡಿಕೊಂಡೆ. ಆ್ಯಂಡ್ ಇನ್ಫ್ಯಾಕ್ಟ್ ವರಮಹಾಲಕ್ಷ್ಮಿ ಹಬ್ಬ ಕೂಡ ಇನ್ನೇನು ಹತ್ತಿರ ಆಗ್ತಾಯಿದೆ. ಇನ್ನು ಒಂದು 10-12 ದಿವಸದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಕೂಡ ಬರುತ್ತೆ. ಇನ್ನು ಅದಕ್ಕೂ ಕೂಡ ಕ್ಲೀನ್ ಮಾಡ್ಕೋಬೇಕು. ಬಟ್ ಇದೆಲ್ಲ ತುಂಬ ಮೇಲ್ಮೇಲೆ ಕ್ಲೀನ್ ಮಾಡ್ಕೊಳ್ಳೋವಂಥದ್ದು. ಡೀಪ್ ಕ್ಲೀನಿಂಗ್ ಅಂತೂ ಯಾವುದಾದ್ರೂ ಒಂದು ಸ್ಯಾಟರ್ಡೆ ಸಂಡೇನೇ ಮಾಡ್ಕೋಬೇಕಾಗತ್ತೆ. ಹಬ್ಬಕ್ಕೆ ಹತ್ತಿರ ಆಗ್ತಿದೆ ಅನ್ನೋ ಅಷ್ಟೊತ್ತಿಗೆಲ್ಲ ಒಂದು ವಾರ ಮುಂಚೆನೇ ಮಾಡ್ಕೋಬೇಕಾಗತ್ತೆ. ಎಲ್ಲ ಒಂದೇ ದಿವಸ ಇಟ್ಕೊಂಡ್ಬಿಟ್ರೆ ಇನ್ನೂ ಸುಸ್ತಾಗಿಬಿಡತ್ತೆ ಅಂತ ಹೇಳಿ ಎಲ್ಲನೂ ಒಂದು ಸ್ವಲ್ಪ ಮಾಡ್ಕೋಬೇಕಾಗತ್ತೆ. ಇನ್ನು ಇವತ್ತು ಬೇಸಿಕ್ಕಾಗಿ ಮನೆ ಬೆಳಗ್ಗೆ ಎತ್ತಿದ ಕಸನ ಗುಡಿಸಿ ಮನೆ ಒರೆಸಿ ಇವತ್ತಿನ ಪೂಜೆ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಸ್, ಇದಾಯಿತು ನನ್ನ ಮಾರ್ನಿಂಗ್ ಎದ್ದ ತಕ್ಷಣ. ಇದೇ ಒಂದು ರೀತಿ ಎಕ್ಸಸೈಸ್. ಯಾವುದೇ ಜಿಮ್ ಬೇಡ, ಏನೂ ಬೇಡ, ಮನೆಯಲ್ಲಿ ಆರಾಮಾಗಿ ಕೆಲಸ ಮಾಡ್ಕೊಂಡಿದ್ಬಿಟ್ರೆ ಐ ಥಿಂಕ್ ಮೋಸ್ಟ್ ಆಫ್ ದ ವರ್ಕ್ ಅಲ್ಲೇ ಆಗೋಗ್ಬಿಡತ್ತೆ ಅಂತ. ಬಟ್ ಹಾಗಂತ ತುಂಬ ಜನ ನಾನು ಮನೆ ಕೆಲಸ ಮಾಡ್ತೀನಲ್ಲ, ನಾನೇನು ವರ್ಕೌಟ್ ಮಾಡಲಿಲ್ಲ ಅಂದರೂ ಆಗುತ್ತೆ ಅಂತ ಅನ್ಕೋತಾರೆ. ಬಟ್ ಆದರೆ ನಾವು ಮಾಡೋವಂಥ ಎಲ್ಲ ಕೆಲಸ ನಮ್ಮ ಬಾಡಿಯ ಎಲ್ಲ ಪಾರ್ಟ್ಸ್ಗೂ ವರ್ಕೌಟ್ ಸಿಗೋದಿಲ್ಲ. ಸೊ ಹಾಗಾಗಿ ತುಂಬ ಎಸೆನ್ಷಿಯಲ್ ಇರುವಂಥವರು ಡೆಫಿನೆಟ್ಲಿ ಒಂದು 20 minutes ವಾಕ್ ಮಾಡಿ ಮನೆ ಕೆಲಸನೂ ಮಾಡಿ ನೀಟಾಗಿ ಮೇಂಟೈನ್ ಮಾಡಿದ್ರೆ ಐ ಥಿಂಕ್ ಇಟ್ಸ್ ಗೋಯಿಂಗ್ ಟು ಬಿ ರಿಯಲಿ ಹೆಲ್ಪ್ಫುಲ್ ಅಂತ ಅನಿಸುತ್ತೆ. ಸೊ ನಾನು ಕೂಡ ಇವತ್ತು ಸ್ಟಾರ್ಟ್ ಮಾಡಿದೆ ನನ್ನ ಡೇನ ವಿತ್ ಹೋಮ್ ಕ್ಲೀನಿಂಗ್ ಅಂತಲೇ ಹೇಳ್ಬೋದು. ಇನ್ನು ಹಿಂದಿನ ದಿವಸನೇ ಒಂದು ಸ್ವಲ್ಪ ಕಸ ಗುಡಿಸಿ ಮನೆ ಒರೆಸಿ ಇಟ್ಕೊಂಡ್ಬಿಟ್ರೆ ಒಂದು ಸ್ವಲ್ಪ ಲೇಟಾಗಿದ್ರೂ ನಡೆಯುತ್ತೆ. ಬಟ್ ಹಿಂದಿನ ದಿವಸ ನನಗೆ ತುಂಬ ಕೆಲಸ ಇತ್ತು, ಒಂದು ಸ್ವಲ್ಪ ಕರೆಕ್ಷನ್ ವರ್ಕ್ ಕೂಡ ಇದ್ದಿದ್ದರಿಂದ ನನಗೇನು ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡಿಕೊಂಡೆ. ಇನ್ನು ಮನೆಯೆಲ್ಲ ಕಸ ಗುಡಿಸಿ ಹೊರಗಡೆ ಎಲ್ಲ ನೀಟ್ ಮಾಡಿ ಮಾಡೋ ಅಷ್ಟೊತ್ತಿಗೆ ಏನಿಲ್ಲ ಅಂದರೂ ಮಿನಿಮಮ್ 45 to 1 hour ಅಂತೂ ಬೇಕೇ ಬೇಕಾಗುತ್ತೆ. ಸುಸ್ತು ಅನಿಸ್ಬಿಡುತ್ತೆ. ಬಿಕಾಸ್ ಪ್ರತಿಯೊಂದೂ ನೀಟಾಗಿ ತೆಗೆದು ಕ್ಲೀನ್ ಮಾಡಿಕೊಂಡು ಎಲ್ಲ ರೂಮ್ಸ್ನಲ್ಲೂ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಬರೋಷ್ಟೊತ್ತಿಗೆ ಅಷ್ಟು ಟೈಮ್ ಬೇಕೇ ಆಗುತ್ತೆ ಅನಿಸುತ್ತೆ. ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಇನ್ನು ಬಾಗಿಲು ಕೂಡ ನೀಟಾಗಿ ಗುಡಿಸಿ ರಂಗೋಲಿ ಕೂಡ ಹಾಕಬೇಕಿತ್ತು. ಶುಕ್ರವಾರ ಅಂದ್ರೇ ಆ ರೀತಿ ಒಂದು ಕಳೆ ಬಂದುಬಿಡುತ್ತೆ ಅನಿಸುತ್ತೆ. ಮನೆ ಬಾಗಿಲು ಕ್ಲೀನ್ ಮಾಡುವಂಥದ್ದು, ರಂಗೋಲಿ ಇಡುವಂಥದ್ದು, ಆ್ಯಂಡ್ ಹೊಸಲಿಗೆ ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡುವಂಥದ್ದು, ಇದೆಲ್ಲನೂ ಮಾಡಿದಾಗ ಪಾಸಿಟಿವ್ ವೈಬ್ಸ್ ಏನಿದೆ ಅದು ಮನೆ ತುಂಬ ಚೆನ್ನಾಗಿ ಅನಿಸುತ್ತೆ. ಇನ್ನು ಬೆಳಗ್ಗೆನೇ ಇದನ್ನೆಲ್ಲ ಮಾಡಿ ಹೋಗಿಬಿಟ್ರೆ ಸಂಜೆ ಬಂದಾಗ ತುಂಬ ಖುಷಿ ಅನಿಸ್ತಾ ಇರುತ್ತೆ ಮನೆ ಬಾಗಿಲನ್ನ ನೋಡಲಿಕ್ಕೆ ಕೂಡ. ಇನ್ನು ಅದರಲ್ಲಿ ಆಷಾಢ ಮಾಸ ಅಂತ ಹೇಳಿದ್ರೆ ಯಾವುದೇ ರೀತಿ ಒಳ್ಳೆ ಕಾರ್ಯಗಳನ್ನ ಮಾಡೋದಿಲ್ಲ ಅಂತ ಹೇಳ್ತಾರೆ. ಇನ್ನು ಯಾವುದೇ ರೀತಿ ಒಳ್ಳೆ ಕಾರ್ಯ ಮಾಡೋದಿಲ್ಲ ಅನ್ನೋದಕ್ಕೂ ಒಂದು ರೀತಿ ಕಾರಣ ಇದೆ ಅಂತಲೇ ಹೇಳ್ಬೋದು. ಆದರೆ ಇದು ಕೆಟ್ಟ ಮಾಸ ಅಥವಾ ಇದು ಒಳ್ಳೆ ಮಾಸ ಅಲ್ಲ ಅನ್ನೋದಕ್ಕೆ ಯಾವುದೇ ರೀತಿ ಪುರಾಣಗಳಲ್ಲಾಗಲಿ ಶಾಸ್ತ್ರಗಳಲ್ಲಾಗಲಿ ಇಲ್ಲ. ಆದರೆ ಈ ಒಂದು ಮಾಸದಲ್ಲಿ ಯಾವುದೇ ರೀತಿಯ ಒಳ್ಳೆ ಕಾರ್ಯಗಳನ್ನ ಮಾಡೋದಿಲ್ಲ ಅಂತ ಹೇಳ್ತಾರೆ. ಇನ್ನು ಇದಕ್ಕೆ ಹಲವಾರಷ್ಟು ಕಾರಣಗಳು ಕೂಡ ಇರ್ಬೋದು
ಅಂತಲೇ ಹೇಳ್ಬೋದು. ಇನ್ನು ಹಿಂದಿನ ಕಾಲದಲ್ಲಿ ತುಂಬ ಜನ ದುಡಿಮೆ ಇದ್ದಿದ್ದಂಥದ್ದು ಕೃಷಿಯಿಂದ. ಹಾಗಾಗಿ ಈ ಒಂದು ಸಮಯದಲ್ಲಿ ಮಳೆಯೆಲ್ಲ ಚೆನ್ನಾಗಿ ಬೀಳುವಂಥ ಟೈಮಲ್ಲಿ ಕೃಷಿ ಮೇಲೆ ಜಾಸ್ತಿ ಪ್ರಾಮುಖ್ಯತೆ ಕೊಡಬೇಕು ಅಂತ ಹೇಳಿ ಬೇರೆ ಯಾವುದೂ ಹಬ್ಬಗಳಾಗಲಿ ಅಥವಾ ಬೇರೆ ಯಾವುದೇ ರೀತಿ ಫಂಕ್ಷನ್ಸ್ಗಳಾಗಲಿ ಮಾಡ್ತಾ ಇರಲಿಲ್ಲ. ಅದೇ ಒಂದು ರೂಢಿ ನಡ್ಕೊಂಡು ಬಂದಿದೆ ಅಂತಲೇ ಹೇಳ್ಬೋದು. ಅದೇ ಕಾರಣಕ್ಕಾಗಿ ಆಷಾಢ ಮಾಸದಲ್ಲಿ ಯಾವುದೇ ರೀತಿ ಹೊಸ ಫಂಕ್ಷನ್ಸ್ ಆಗಲಿ, ಮನೆ ತಗೊಳ್ಳೋದಾಗಲಿ ಅಥವಾ ಗೃಹ ಪ್ರವೇಶ ಆಗಲಿ ಅದನ್ನು ಯಾವುದನ್ನು ಮಾಡೋದಿಲ್ಲ ಅಂತ ಹೇಳ್ತಾರೆ. ಬಟ್ ಆದರೆ ಈ ಒಂದು ಮಾಸದಲ್ಲಿ ಸಾಕ್ಷಾತ್ ಚಾಮುಂಡೇಶ್ವರಿ ಹುಟ್ಟಿದಂಥ ಮಾಸ ಅಂತ ಕೂಡ ಹೇಳ್ತಾರೆ. ಇನ್ನು ಶ್ರೀಲಕ್ಷ್ಮಿ ಹುಟ್ಟಿದಂಥ ಮಾಸ ಕೂಡ ಇದೇ ಆಷಾಢ ಮಾಸದಲ್ಲಿ ಹುಟ್ಟಿರುವಂಥದ್ದು ಶ್ರೀಲಕ್ಷ್ಮಿ ಕೂಡ. ಸೊ ಹಾಗಾಗಿ ಲಕ್ಷ್ಮಿಯ ಪೂಜೆ ಬಹಳನೇ ಪ್ರಾಮುಖ್ಯತೆ ಹೊಂದಿದೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಮಾಸದಲ್ಲಿ ಬರುವಂಥ ಅಷ್ಟು ಮಂಗಳವಾರ ಹಾಗೂ ಶುಕ್ರವಾರಗಳು ಅಷ್ಟು ದೇವಿಗಳಿಗೆ ಬಹಳನೇ ಪ್ರೀತಿ ಆಗುವಂಥ ಪೂಜೆ ಪುನಸ್ಕಾರವನ್ನು ಪ್ರತಿಯೊಬ್ಬರು ಮಾಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಪೂಜೆ ಪುನಸ್ಕಾರ ಮನೆಯಲ್ಲಿ ಮಾಡಿ ಈ ರೀತಿ ಸ್ವಚ್ಛ ಮಾಡಿ ಮನೆಯನ್ನೆಲ್ಲ ಇಡೋದ್ರಿಂದ ಕೂಡ ಲಕ್ಷ್ಮಿಗೆ ಬಹಳನೇ ಪ್ರೀತಿ ಆಗುತ್ತೆ ಅನ್ನೋದು ಕೂಡ ಬಹಳಷ್ಟು ಜನರ ನಂಬಿಕೆ ಅಂತಲೇ ಹೇಳ್ಬೋದು. ಇನ್ನು ಇವತ್ತಿನ ದಿವಸ ಬೆಳಗ್ಗೆನೇ ಎದ್ದು ಅದೇ ರೀತಿ ಬಾಗಿಲಿಗೆಲ್ಲ ತೊಳೆದು ಹೊಸಲಿಗೆ ಅರಿಶಿನ ಕುಂಕುಮನ ಇಡ್ತಾ ಇದ್ದೀನಿ. ಇನ್ನು ಬಾಗಿಲಿಗೆ ಅರಿಶಿನ ಕುಂಕುಮ ಇಡೋದು ಪ್ರತಿಯೊಬ್ಬ ಮನೆಯಲ್ಲೂ ರೂಢಿಯಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಅರಿಶಿಣನ ಹೊಸಲಿಗೆ ಪೂರ್ತಿ ಹಚ್ಚಿ ಕುಂಕುಮದಿಂದ ಅಲಂಕಾರ ಮಾಡಿದರೆ ಆ ಒಂದು ಹೊಸಲು ಬಾಗಿಲು ನೋಡೋದಕ್ಕೆ ಬಹಳಷ್ಟು ಚೆನ್ನಾಗಿ ಅನಿಸುತ್ತೆ. ಇನ್ನು ಈ ರೀತಿ ಪ್ರತಿಯೊಂದರಲ್ಲೂ ನಾವೇನು ಮಾಡ್ತೀವಿ, ಅದರಲ್ಲಿ ಸನಾತನ ಧರ್ಮದ ಸತ್ವ ಅಡಗಿದೆ ಅಂತಲೇ ಹೇಳ್ಬೋದು. ಯಾಕೆ ನಾವು ಅರಿಶಿನ ಕುಂಕುಮ ಬಾಗಿಲಿಗೆ ಇಡ್ತೀವಿ ಹಾಗೂ ನಾವು ಯಾಕೆ ಇಟ್ಕೋಬೇಕಾಗತ್ತೆ ಹಣೆಗೆ ಅನ್ನೋದ್ರ ಹಿಂದೆ ಕೂಡ ಬಹಳಷ್ಟು ಸೈಂಟಿಫಿಕ್ ರೀಸನ್ಸ್ ಕೂಡ ಇದೆ ಅಂತಲೇ ಹೇಳ್ಬೋದು. ಸೊ ಇದೆಲ್ಲದು ನಾವು ಹೇಗೆ ನಂಬ್ತೀವಿ, ಯೂನಿವರ್ಸ್ನ ನಾವು ಹೇಗೆ ತೊಗೋತೀವಿ ಅನ್ನೋದ್ರ ಮೇಲೆ ಪ್ರತಿಯೊಂದು ಡಿಪೆಂಡ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಎಷ್ಟೋ ಒಂದು ಸತಿ ನಾನು ಅಂದ್ಕೊಂಡಿರ್ತೀನಿ, ತುಂಬ ಪುಟ್ಟವಳಿದ್ದಾಗಿಂದನೂ ನನಗೆ ಬಹಳನೇ ಆಸೆ ಇತ್ತು. ಸೊ ಅದನ್ನು ಯೋಚನೆ ಮಾಡ್ತಾ ಮಾಡ್ತಾ ಇದಾಗತ್ತೆ ಅಂತ ನಾನು ಯಾವಾಗ ಅಂದ್ಕೊಂಡು ಬಂದೆ. ಆ್ಯಂಡ್ ಈಗ ರೀಸೆಂಟ್ ಇಯರ್ಸಲ್ಲಿ ಮ್ಯಾನಿಫೆಸ್ಟೇಷನ್ ಅನ್ನೋದು ಕೂಡ ಅದೇ ಒಂದು ಟೆಕ್ನಿಕ್ ಅನ್ನೋ ಅಂಥದ್ದು ಗೊತ್ತಾಯಿತು ನನಗೆ. ಆವಾಗ ಅನ್ಕೋತಾ ಇದ್ದೆ, ನಾನು ಇದು ಪುಟ್ಟದಿಂದ ನಾನು ಇದನ್ನು ಮಾಡ್ಕೊಂಡು ಬರ್ತಾನೆ ಇದ್ದೀನಲ್ವ, ಸೊ ಮ್ಯಾನಿಫೆಸ್ಟೇಷನ್ ಅನ್ನೋದು ನನಗೆ ಆವಾಗಲಿಂದನೇ ಮಾಡ್ತಾ ಇದ್ದೀನ ಅಂತ ಅನ್ನಿಸ್ಬಿಡ್ತು. ಯಾಕೆ ಅಂತ ಹೇಳಿದ್ರೆ ಪುಟ್ಟದವಳಾಗಿದ್ದಾಗ್ಲೂ ಕೂಡ ಯಾವುದೋ ಒಂದು ಟೆಸ್ಟ್ ಆಗಲಿ, ಎಕ್ಸಾಮ್ ಆಗಲಿ ಅಥವಾ ನನಗೇನೋ ಒಂದು ಇಷ್ಟಪಟ್ಟಿದ್ದಾಗಲಿ ಅದು ಆಲ್ರೆಡಿ ಸಿಕ್ಕಿದೆ ಅನ್ನೋ ಭಾವನೆಯಲ್ಲೇ ಇರ್ತಿದ್ದೆ ನಾನು. ಹಾಗಾಗಿ ಬಹಳಷ್ಟು ಸತಿ ಅದು ಮ್ಯಾನಿಫೆಸ್ಟೇಟ್ ಆಗೋಗ್ತಾ ಇತ್ತು. ನಾನು ಅನ್ಕೋತಾ ಇದ್ದೆ, ಹೌದಲ್ವ ನಾನು ಇದು ಅಂದ್ಕೊಂಡಿದ್ದೆ ಆ್ಯಂಡ್ ಅಂದ್ಕೊಂಡಂಗೆ ಆಯಿತು ಅಂತ ಹೇಳಿ. ಸೊ ನಾವು ಯಾವಾಗ ಒಳ್ಳೆ ಥಾಟ್ಸ್ ಮಾಡ್ತೀವಿ, ನಮಗೆ ಏನು ಇಷ್ಟ ಅದು ನಮ್ಗೆ ಆಲ್ರೆಡಿ ಸಿಕ್ಕಿದೆ ಅಂತ ನಾವು ಯಾವಾಗ ಖುಷಿಯಾಗಿ ಇರ್ತೀವೋ ಆವಾಗ ಖಂಡಿತವಾಗ್ಲೂ ಯೂನಿವರ್ಸ್ ನಮಗೆ ಅದನ್ನು ಕೊಡೋದಕ್ಕೆ ಸಪೋರ್ಟ್ ಮಾಡುತ್ತೆ ಅನ್ನೋದು ಕೂಡ ಬಹಳಷ್ಟು ಸತ್ಯ ಅಂತ ಅನಿಸುತ್ತೆ. ಇನ್ನು ನನ್ನ ಲೈಫಲ್ಲಿ ಕೂಡ ಅದೇ ರೀತಿ ಆಗಿದೆ ಅಂತಲೇ ಹೇಳ್ಬೋದು. ನಾನು BE ಮಾಡಿ MTech ಮಾಡಿ ಅದಾದಮೇಲೆ ನನಗೆ ತುಂಬಾ ಆಸೆ ಇತ್ತು ಡಾಕ್ಟರ್ ಆಗಬೇಕು ಅಂತ. ಆ್ಯಕ್ಚುಲಿ ಸೆಕೆಂಡ್ PU ಆದಮೇಲೆ ನಾನು ಡಾಕ್ಟರ್ ಮಾಡಬೇಕಂತ ಅಂದ್ಕೊಂಡಿದ್ದೆ. ಬಟ್ ನಾಟ್ ಎವ್ರಿಬಡಿ ಕ್ಯಾನ್ ಬಿಕಮ್ ಅ ಡಾಕ್ಟರ್ ಅಲ್ವಾ. ಆ ಒಂದು ಯೋಗ ಇದ್ದರೆ ಮಾತ್ರ ಡಾಕ್ಟರ್ ಆಗೋಕ್ಕೆ ಸಾಧ್ಯ ಅಂತ ಅನಿಸುತ್ತೆ. ಸೊ ಅದರಲ್ಲಿ ನನಗೆ ಚಿಲ್ಡ್ರನ್ ಸ್ಪೆಷಲಿಸ್ಟ್ ಆಗಬೇಕು ಅನ್ನೋದು ಬಹಳನೇ ಇಷ್ಟ ಆಯಿತು. ಬಟ್ ಅನ್ಫಾರ್ಚುನೇಟ್ಲಿ ಅದನ್ನು ಆಗೋಕ್ಕಾಗಲಿಲ್ಲ. ಸೊ ಹಾಗಾಗಿ ನಾನು ಅಟ್ಲೀಸ್ಟ್ ನಾನು ಮಾಡೋವಂಥ ಯಾವುದೇ ಒಂದು ಕೆಲಸದಲ್ಲೂ ಅದನ್ನು ಪರ್ಫೆಕ್ಟಾಗಿ ಮಾಡಬೇಕು ಅಂತ ಬಹಳನೇ ಇಷ್ಟಪಡೋಳು ನಾನು. ಸೊ ಹಾಗಾಗಿ ನಾನು ಅಟ್ಲೀಸ್ಟ್ PhD ಮಾಡಿ ಡಾಕ್ಟ್ರೇಟ್ ಆದರೂ ತೊಗೋಬೇಕಂತ ಅಂದ್ಕೊಂಡಿದ್ದೆ. ಆ್ಯಂಡ್ ಅದೊಂಥರ ಮ್ಯಾನಿಫೆಸ್ಟೇಷನ್ ಅಂತಲೇ ಹೇಳ್ಬೋದು. ಲೈಕ್ ನಾವು ಆಲ್ರೆಡಿ ಮಾಡಿದ್ದೀನಿ, ನಾನು ಏನೋ ರಿಸರ್ಚ್ ಮಾಡ್ತಾಯಿದ್ದೀನಿ ಅನ್ನೋ ಥರನೇ ಅನ್ಕೋತಾ ಇದ್ದೆ ನಾನು MTechಲ್ಲಿದ್ದಾಗಲೂ ಕೂಡ. ಆ್ಯಂಡ್ ಈಗ ಡೆಫಿನೆಟ್ಲಿ ನನಗೆ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ತು ಅಂತಲೇ ಹೇಳ್ಬೋದು. ಲೈಕ್ ನಾನು ಕಂಪ್ನಿಯಿಂದ ಬಿಟ್ಟು ನಾನು ಯಾವಾಗ ಅಕಾಡೆಮಿಕ್ಕಿಗೆ ಜಾಯ್ನ್ ಆದೆ ಆವಾಗ ಐ ಥಿಂಕ್ ನಾನು ಜಾಯ್ನ್ ಆಗಿ ಒಂದು 2-3 ದಿವಸಕ್ಕೆಲ್ಲ PhD ಕಾಲ್ ಫಾರ್ ಮಾಡಿದ್ದಾರೆ ಅಂತ ಗೊತ್ತಾಯಿತು. ಸಿಕ್ಕಾಬಟ್ಟೆ ಖುಷಿ ಆಯಿತು. ನಾನು ಅದೇ ಅಂದ್ಕೊಂಡೆ, ಆಗೋದಿಲ್ಲ ಒಳ್ಳೆಯದಕ್ಕೆ ಅನ್ನೋದು ಇದೇ ಕಾರಣಕ್ಕೆ ಅಂತ ಅಂದ್ಕೊಂಡೆ. ಬಿಕಾಸ್ ಅದೇ ರೀತಿ ಆಗೋಗಿತ್ತು ನನಗೂ ಕೂಡ, ಆಗೋದಿಲ್ಲ ಒಳ್ಳೆಯದಕ್ಕೆ ಅನ್ನೋ ಥರನೇ ಅನ್ನಿಸ್ತಾ ಇತ್ತು. ಆ್ಯಂಡ್ ಎಸ್ ಹಾಗೆ ಅಪ್ಲೈ ಕೂಡ ಮಾಡಿದೆ ವಿತೌಟ್ ಎನಿ ಪ್ರಿಪ್ರೇಷನ್ ಅಂತ ಅನ್ಕೋತೀನಿ. ನಾನು ಆ್ಯಕ್ಚುಲಿ ಏನೂ ಪ್ರಿಪೇರ್ ಕೂಡ ಆಗೋಕ್ಕಾಗಿಲ್ಲ. ಬಿಕಾಸ್ ಕೆಲವೊಂದಷ್ಟು ಪ್ರಾಬ್ಲಮ್ಸ್ ಇತ್ತು ಮನೆಯಲ್ಲಿ, ಫ್ಯಾಮ್ಲಿನಲ್ಲಿ ಹೆಲ್ತ್ ಇಶ್ಯೂಸ್
ಪ್ರತಿಯೊಬ್ಬರಿಗೂ ಅದು ಒಂಥರ ಕಾಮನ್ ಅಂತ ಅನಿಸುತ್ತೆ. ಆ್ಯಂಡ್ ಇದು ಸುಮ್ಮನೆ ರೀಸನ್ಸ್ಗಾಗಿದ್ದರೂ ಹೇಳಿರ್ಬೋದು, ಬಟ್ ಓದಬೇಕು ಅನ್ನೋರು ಹೇಗಿದ್ರೂ ಓದ್ತಾರೆ ಅನ್ನೋದು ಕೂಡ ನನ್ನ ಭಾವನೆಯಲ್ಲಿ ಅದು ನಿಜ ಅಂತ ಅನಿಸುತ್ತೆ. ಯಾವುದೇ ರೀತಿ ಸರ್ಕಮ್ಸ್ಟೆನ್ಸ್ನ ನಾವು ಬ್ಲೇಮ್ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಆ್ಯಂಡ್ ಫೈನಲಿ ಅಟೆಂಡ್ ಕೂಡ ಆಯಿತು ಆ್ಯಂಡ್ ಕ್ಲಿಯರ್ ಕೂಡ ಆಗಿದೆ PhD. ಸೊ ನನ್ನ PhD ಜರ್ನಿ ಶುರು ಕೂಡ ಆಗ್ತಾಯಿದೆ. ಸೊ ನನಗೆ ಬಹಳನೇ ಖುಷಿ ಇದೆ ಅದ್ರ ಬಗ್ಗೆ. ಆ್ಯಂಡ್ ಅದೊಂದು ರೀತಿ ಮ್ಯಾನಿಫೆಸ್ಟೇಷನ್ ಅಂತಲೇ ಅಂತ ಅನಿಸುತ್ತೆ. ಬಿಕಾಸ್ ನಾನು ತುಂಬ ಪುಟ್ಟವಳಿದ್ದಾಗ ಐ ಸ್ಟಿಲ್ ರಿಮೆಂಬರ್ ಒಂದು ಬುಕ್ಕಲ್ಲಿ ಡಾಕ್ಟರ್ ವಿನುತಾ ಅಂತ ಹೇಳಿ ಬರ್ತಿದ್ದೆ. ಸೊ ಅದು ಎಲ್ಲೋ ಒಂದು ಕಡೆ ಇವತ್ತು ನೆನೆಸ್ಕೊಂಡ್ರು ವಾವ್, ಯೂನಿವರ್ಸ್ ನನಗೆ ನಾನು ಏನು ಅಂದ್ಕೊಂಡಿದ್ದೆ ಅದಕ್ಕೆ ಸಪೋರ್ಟ್ ಮಾಡಿದೆ ಅಂತ ಅನ್ಕೋತೀನಿ. ಸೊ ಇದು ಪ್ರಾಬಬ್ಲಿ ನನಗೆ ಪರ್ಸ್ನಲಿ ಎಕ್ಸ್ಪೀರಿಯನ್ಸ್ ಆಗಿದೆ, ಹಾಗಾಗಿ ನನಗೆ ಈ ಥರ ಅನ್ನಿಸ್ತಾ ಇದೆಯೋ, ಅಥವಾ ತುಂಬ ಜನ ಇದನ್ನು ಫಾಲೋ ಮಾಡುವಂಥವ್ರು ನಿಮಗೇನಾದರೂ ಈ ರೀತಿ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ ಕೂಡ ಖಂಡಿತವಾಗ್ಲೂ ಹೇಳಿ. ಬಿಕಾಸ್ ಎಷ್ಟೋ ಸತಿ ನಾನು ಕೂತ್ಕೊಂಡು ಯೋಚನೆ ಮಾಡಿದಾಗ ಇದನ್ನು ನಾನು ಮುಂಚೆನೇ ಅಂದ್ಕೊಂಡಿದ್ದೆ ಅಲ್ವಾ, ಇದೆಲ್ಲ ಹಾಗೆ ಇನ್ ಪ್ಲೇಸ್ ಆಗ್ತಾಯಿದೆ ಅಲ್ವಾ ಅಂತ ಅಂದ್ಕೊತಾ ಇದ್ದೆ. ಸೊ ಇಟ್ಸ್ ರಿಯಲಿ ವೆರಿ ನೈಸ್ ಥಿಂಗ್. ಇನ್ಫ್ಯಾಕ್ಟ್ ನಾನು ಪ್ರಾಬಬ್ಲಿ IT ನಲ್ಲೇ ಕಂಟಿನ್ಯೂ ಮಾಡಿಬಿಟ್ಟಿದ್ದಿದ್ರೆ ಈ ಒಂದು ಆಪರ್ಚುನಿಟಿ ಆಗಲಿ ಅಥವಾ ಈ ಒಂದು ರಿಸರ್ಚ್ ಫೀಲ್ಡಿಗೆ ಬರೋದಾಗಲಿ ನನಗೆ ಆಪ್ಷನ್ ಸಿಗ್ತಾ ಇರಲಿಲ್ಲ ಅಂತ ಅನಿಸುತ್ತೆ. ಬಿಕಾಸ್ ಅದರಲ್ಲೇ ಬೇರೆ ಡಿಫ್ರೆಂಟ್ ವೇ ಆಫ್ ಅಪ್ರೋಚ್ ಇರುತ್ತೆ, ನಮ್ಮ ಕೆರಿಯರ್ ಗ್ರೋತೇ ಬೇರೆ ರೀತಿ ಇರುತ್ತೆ. ಬಟ್ ಇಲ್ಲಿ ಮಾಡೋವಂಥ ಕೆರಿಯರ್ ಗ್ರೋತ್ ಅಥವಾ ನಾವು ಕೊಡುವಂಥ ಅಪ್ರೋಚ್ ಆಗಲಿ ಬೇರೆ ಇರುತ್ತೆ. ಇನ್ನು ಇಲ್ಲಿ ನಾವು ಕಲಿಯೋದಕ್ಕಿಂತ ಮಕ್ಳಿಗೆ ಕಲಿಸೋದಕ್ಕಿಂತ ಹೆಚ್ಚಾಗಿ ನಾವು ಕಲಿತಾ ಇರ್ತೀವಿ ಅಂತಲೇ ಹೇಳ್ಬೋದು. ಸೊ ನಾವು ಇನ್ನೊಬ್ರಿಗೆ ಹೇಳ್ಕೊಡೋಕ್ಕಿಂತ ಮುಂಚೆ ನಾವು ಅದರಲ್ಲಿ ಪರ್ಫೆಕ್ಟ್ ಆಗಿರಬೇಕು ಅನ್ನೋವಂಥದ್ದು ನನ್ನ ಭಾವನೆ ಅಂತ ಅನ್ಕೋತೀನಿ. ಸೊ ಹಾಗಾಗಿ ಮಕ್ಕಳಿಗೆ ಹೇಳ್ಕೊಡೋಕ್ಕಿಂತ ಮುಂಚೆ ಫಸ್ಟ್ ನಾನು ಅದರಲ್ಲಿ ಪರ್ಫೆಕ್ಟ್ ಆಗಿರಬೇಕು ಅಂತ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡ್ತೀನಿ. ಎಲ್ಲೋ ಒಂದು ಕಡೆ ಈ ಒಂದು ಗಾದೆ ಇತ್ತಲ್ಲ, ಮ್ಯಾನ್ ಪ್ರಪೋಸಸ್ ಆ್ಯಂಡ್ ಗಾಡ್ ಡಿಸ್ಪೋಸಸ್ ಅಂತ. ಅದು ಎಲ್ಲೋ ಒಂದು ಕಡೆ ಸತ್ಯ ಅಲ್ಲ ಅಂತ ಅನಿಸುತ್ತೆ. ಬಿಕಾಸ್ ನೀವು ಯಾವಾಗ ಒಂದು ವಿಷಯದ ಬಗ್ಗೆ ಬಹಳಷ್ಟು ಕಾಳಜಿಯಿಂದ ತುಂಬ ಪ್ರೀತಿಯಿಂದ ಅದು ನಿಮ್ಮ ಜೀವನಕ್ಕೆ ಬೇಕೇ ಬೇಕು ಅಂತ ನೀವು ಬಯಸ್ತಿರೋ, ಖಂಡಿತವಾಗ್ಲೂ ಅದು ಯಾವುದಾದ್ರೂ ಮುಖಾಂತರ ನಮ್ಮ ಜೀವನದಲ್ಲಿ ತಲುಪುತ್ತೆ ಅನ್ನೋದಕ್ಕೆ ಐ ಥಿಂಕ್ ಒನ್ ಆಫ್ ದ ಸಾಕ್ಷಿ ಅಂತಲೇ ಹೇಳ್ಬೋದು ಇದನ್ನು. ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಬಟ್ ಹಾಗೆ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಬರ್ಡನ್ ಕೂಡ ಹೆಚ್ಚಾಗಿದೆ. ಬಿಕಾಸ್ ಇಲ್ಲಿ ಕೆಲಸ ಮಾಡೋದ್ರ ಜೊತೆಗೆ ರಿಸರ್ಚ್ ಕೂಡ ಮಾಡಬೇಕು ಅನ್ನುವಂಥದ್ದು ಚಿಕ್ಕದಾದಂಥ ಮಾತಲ್ಲವೇ ಅಲ್ಲ. ಬಿಕಾಸ್ ತುಂಬ ಜನ ಮಾಡಿರೋರನ್ನ ಕೇಳಿದ್ದೀನಿ, ತುಂಬ ಕಷ್ಟ ಆಗುತ್ತೆ, ಕೆಲವೊಂದು ಸತಿ ಡ್ರಾಪ್ ಔಟ್ ಆಗೋಣ ಅಂತ ಕೂಡ ಅನಿಸುತ್ತಂತೆ. ಸೊ ನನಗೆ ಗೊತ್ತಿಲ್ಲ ನಿಜವಾಗ್ಲೂ ಹೇಗಿರುತ್ತೆ ನನ್ನ ಜರ್ನಿ ಅಂತ. ಸೊ ಇನಿಷಿಯಲಿ ಸ್ಟಾರ್ಟಿಂಗಲ್ಲಿ ಇದ್ದೀನಿ, ನೋಡೋಣ ಹೇಗೋಗುತ್ತೆ ಅಂತ. ಇನ್ನು ಇವಾಗಿರೋದಕ್ಕಿಂತ ಡಬಲ್ ತ್ರಿಬಲ್ ಎಫರ್ಟ್ ಹಾಕಬೇಕು, ಅದಂತೂ ಖಂಡಿತವಾಗ್ಲೂ ಇದೆ. ಸೊ ನೋಡೋಣ ಎಷ್ಟು ಬೇಗ ಎಷ್ಟು ಚೆನ್ನಾಗಿ ನನ್ನ ರಿಸರ್ಚ್ ಹೋಗುತ್ತೆ ಅಂತ ನಾನು ನಿಮಗೆ ನನ್ನ ಇನ್ನು ಅಪ್ಕಮಿಂಗ್ ವ್ಲಾಗ್ಸ್ಗಳಲ್ಲಿ ಹೇಳ್ತೀನಿ. ಆ್ಯಂಡ್ ಐ ಹೋಪ್ ಎಲ್ಲ ಒಳ್ಳೇದಾಗುತ್ತೆ, ಎಲ್ಲ ಒಳ್ಳೇದು ಮಾಡ್ತಾರೆ ದೇವರು ಅನ್ನೋ ನಂಬಿಕೆ ನನಗೂ ಕೂಡ ಇದೆ. ಇನ್ನು ಇವತ್ತು ಬ್ರೇಕ್ಫಾಸ್ಟ್ಗೆ ಅಮ್ಮ ಬೀಟ್ರೂಟ್ ಪಲ್ಯ ಕೂಡ ಮಾಡ್ತೀನಿ ಅಂತ ಹೇಳಿದರು. ಇನ್ನು ಈ ಬೀಟ್ರೂಟ್ನ ತೊಗೊಂಡು ಬಂದು ತುಂಬ ದಿವಸನೇ ಆಗಿಬಿಟ್ಟಿದೆ, ಬಿಟ್ಟಿದ್ರೆ ಇಲ್ಲೇ ಗಿಡನೇ ಬಂದುಬಿಡ್ತಿತ್ತೇನೋ. ಸೊ ಚಪಾತಿ ಆ್ಯಂಡ್ ಬೀಟ್ರೂಟ್ ಪಲ್ಯ ಅಮ್ಮ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರು. ಸೊ ನಾನು ಬೇಗ ಹೋಗಿ ಸ್ನಾನ ಕೂಡ ಮಾಡ್ಕೊಂಡು ಬಂದೆ. ಆಲ್ಮೋಸ್ಟ್ ಆಯಿಲ್ ಅಪ್ಲೈ ಮಾಡಿದ್ದರಿಂದ ತುಂಬ ಚೆನ್ನಾಗಿ ಹೇರ್ ವಾಶ್ ಕೂಡ ಆಯಿತು. ನನಗೆ ಒಂಥರ ರಿಲ್ಯಾಕ್ಸ್ ಕೂಡ ಅನ್ನಿಸ್ತಾ ಇತ್ತು. ಆಯಿಲ್ ಹಚ್ಕೊಂಡು ಸ್ನಾನ ಮಾಡಿದರೆ ಏನೋ ಒಂಥರ ನೆಮ್ಮದಿ. ಇನ್ನು ಆಯಿಲ್ ಹಚ್ಚದಲ್ಲೇ ಸ್ನಾನ ಮಾಡಿಬಿಟ್ರೆ ತುಂಬ ಡ್ರೈ ಅನಿಸುತ್ತೆ ಕೂದಲು. ಆ್ಯಂಡ್ ಎಸ್, ದೇವ್ರ ಪೂಜೆ ಮಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಮಾಯ್ಶ್ಚರೈಸರ್ ಹಚ್ಕೊಂಡು ಬಿಡ್ತೀನಿ, ಇಲ್ಲಾಂದರೆ ತುಂಬ ಹಾಗೆ ಡ್ರೈ ಅನಿಸುತ್ತೆ. ಮತ್ತು ಅದಾದಮೇಲೆ ಕ್ರೀಮ್ ಅಪ್ಲೈ ಮಾಡಬೇಕಾದಾಗ ತುಂಬ ರಫ್ ಅಂತ ಕೂಡ ಅನಿಸುತ್ತೆ. ಸೊ ಅದಕ್ಕೆ ಸ್ನಾನ ಮಾಡಿ ಬಂದ ತಕ್ಷಣ ಫಸ್ಟ್ ಮಾಡುವಂಥದ್ದು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿಬಿಡ್ತೀನಿ. ಆ್ಯಂಡ್ ಅದಾದಮೇಲೆ ನಾನು ನೆಕ್ಸ್ಟ್ ನನ್ನ ಕೆಲಸನ ಶುರು ಮಾಡ್ಕೋತೀನಿ. ಇನ್ನು ಕೂದಲು ಕೂಡ ಒಣಗಬೇಕು. ಸೊ ಅದಕ್ಕೆ ಮುಂಚೆ ದೇವ್ರಿಗೆ ಹೂವು ತೆಗೆದು ಹೂವು ಇಡ್ತಾಯಿದ್ದೀನಿ ಇಲ್ಲಿ. ಇನ್ನು ಬೆಳಗ್ಗೆ ಹೊತ್ತು ಪೂಜೆ ಮಾಡುವಂಥದ್ದು ಬಹಳನೇ ಚೆನ್ನಾಗಿ ಅನಿಸುತ್ತೆ. ನೋಡ್ತಿದ್ದಂಗೆ ಟೈಮ್ ಆಗೇ ಹೋಯಿತು, 7 ಗಂಟೆ ಹತ್ತಿರ. ಎಷ್ಟು ಕತ್ತಲೆ ಇತ್ತು ಬೆಳಗ್ಗೆ ಎದ್ದಾಗ. ಆಲ್ಮೋಸ್ಟ್ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡೋಷ್ಟೊತ್ತಿಗೆ ಚಿಕ್ಕದಾಗಿ ಬೆಳಕು ಬರೋಕ್ಕೆ ಶುರು ಆಯಿತು. ಬಹಳನೇ ಖುಷಿ ಅನ್ನಿಸ್ತು. ಅದಾದಮೇಲೆ ದೇವ್ರ ಪೂಜೆ ಕೂಡ ಮಾಡಬೇಕಿತ್ತು. ದೇವ್ರ ಪೂಜೆ ಏನೋ ಒಂಥರ ಖುಷಿ ಅನಿಸುತ್ತೆ. ಅದು ಒಂಥರ ಕೆಲಸ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ರೀತಿ ಫೀಲಿಂಗ್ ಅಂತ ಹೇಳಿದ್ರು ತಪ್ಪಾಗಲ್ಲ ಅಂತ ಅನಿಸುತ್ತೆ. ಏನೇ ಇದ್ದರೂ ಒಂದು ಚಿಕ್ಕ
ಚಿಕ್ಕದಾದಂಥ ದೀಪನ ಮನೆಯಲ್ಲಿ ಹಚ್ಚಿಟ್ಟು ಒಂದು ಗಂಧದ ಕಡ್ಡಿನ ಹಚ್ಚಿಟ್ಟು ಆ ಗಂಧದ ಕಡ್ಡಿ ಮುಂದೆ ಕೂತ್ಕೊಂಡು ಪ್ರತಿಯೊಂದು ಇವತ್ತಿನ ದಿವಸ ಆಗಿದ್ದಂಥ ಖುಷಿ ಸುಖ ದುಃಖ ಎಲ್ಲವನ್ನು ಹೇಳ್ಕೊಳ್ಳುವಂಥದ್ದು ನನಗೆ ಬಹಳ ಖುಷಿ ತರುತ್ತೆ. ಇನ್ನು ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರೆ. ಬಟ್ ನನಗೆ ಈ ರೀತಿಯಲ್ಲಿ ನಾನು ಏನೇ ಇದ್ರೂ ಕಷ್ಟ ಸುಖ ನಾನು ಎಕ್ಸ್ಪ್ರೆಸ್ ಮಾಡ್ತೀನಿ. ಒಳ್ಳೆಯದಾಯಿತು ಅಂದರೆ ಥ್ಯಾಂಕ್ಸ್ ಹೇಳ್ತೀನಿ, ಕೆಟ್ಟದಾಯಿತು ಅಂತಂದರೆ ಇದನ್ನು ಪಾರಾಗೋಕ್ಕೆ ಬರುವಂಥ ಒಂದು ಅವಕಾಶ ನನಗೆ ಕೊಡಪ್ಪ ದೇವ್ರಂತ ಕೇಳ್ಕೊತ ಅವತ್ತಿನ ದಿನಾನ ಶುರು ಮಾಡ್ತೀನಿ ಅಂತಲೇ ಹೇಳ್ಬೋದು. ಇನ್ನು ಯೂಶ್ವಲಿ ಪ್ರತಿ ದಿವಸ ಬೆಳಗ್ಗೆ ಈ ರೀತಿ ಹೂವನ್ನೆಲ್ಲ ಚೇಂಜ್ ಮಾಡಿ ನನಗೆ ಆಫೀಸ್ಗೆ ಹೋಗುವಂಥದ್ದು ಬಹಳನೇ ಲೇಟ್ ಆಗಿಬಿಡುತ್ತೆ. ಇನ್ನು ಪ್ರತಿ ದಿವಸ ಎದ್ದು ಇಷ್ಟೆಲ್ಲ ಕೆಲಸ ಮಾಡ್ಕೊಂಡು ಹೋಗೋಕ್ಕೂ ಕೂಡ ಬಹಳನೇ ಕಷ್ಟ ಆಗುತ್ತೆ. ಯೂಶ್ವಲಿ ಫ್ರೈಡೇಸ್ ಅಂತ ಅಂದರೆ ಎದ್ದು ಬೆಳಗ್ಗೆನೇ ಮಾಡ್ತೀನಿ. ಇಲ್ಲ ವಾರ ಏನೂ ಇಲ್ಲ ಅಂತಂದರೆ ಸ್ವಲ್ಪ ನಿಧಾನಕ್ಕೆ ಎದ್ದು ಬ್ರೇಕ್ಫಾಸ್ಟ್ ಮಾಡಿಕೊಂಡು ರೆಡಿಯಾಗಿ ಹೋಗೋಷ್ಟೊತ್ತಿಗೆ ಟೈಮ್ ಆಗೋಗುತ್ತೆ. ಇನ್ನು ಇವತ್ತು ವಿಶೇಷವಾಗಿ ಪ್ರಸಾದ ಅಂತ ಏನು ನಾನು ತಯಾರು ಮಾಡಿರಲಿಲ್ಲ. ಹಾಗಾಗಿ ಹಣ್ಣುಗಳನ್ನೇ ಇಟ್ಟು ದೇವ್ರ ಮುಂದೆ ನೈವೇದ್ಯಕ್ಕೆ ಇವತ್ತಿನ ಪೂಜೆನ ಮಾಡಿದೆ ಅಂತಲೇ ಹೇಳ್ಬೋದು. ಇನ್ನು ಬೆಳಗ್ಗೆ ಹೊತ್ತು ಸಮಾಧಾನವಾಗಿ ಪೂಜೆ ಎಲ್ಲ ಮುಗೀತು ಅಂತಂದರೆ ಇಡೀ ದಿವಸ ಕೂಡ ಅಷ್ಟೇ ಸುಂದರವಾಗಿರುತ್ತೆ, ಅಷ್ಟೇ ಸಮಾಧಾನವಾಗಿರುತ್ತೆ ಅನ್ನುವಂಥದ್ದು ನನ್ನ ಭಾವನೆ. ಕೆಲವೊಂದು ಸತಿ ಏನೋ ಒಂದು ರೀತಿ ನಂಬಿಕೆ ಅಂತ ಕೂಡ ಅನ್ಕೋಬೋದು. ಬಟ್ ಆದರೆ ಕೆಲವೊಂದು ಸತಿ ಏನೋ ಮಾಡಲಿಲ್ಲ ಅಥವಾ ಮನೇನ ಏನೋ ಕ್ಲೀನಾಗಿಟ್ಟಿಲ್ಲ ಅಂದರೆ ಇಡೀ ದಿವಸ ನನಗೇನೋ ಒಂಥರ ಔಟ್ ಆಫ್ ದ ವರ್ಲ್ಡ್ ಅಂತ ಅನಿಸ್ತಾ ಇರುತ್ತೆ. ಇನ್ಫ್ಯಾಕ್ಟ್ ಆಫೀಸ್ಗೆ ಹೋದಾಗಲೂ ಎಷ್ಟೋ ಸತಿ ಅಯ್ಯೋ ಮನೆ ಕ್ಲೀನ್ ಇಲ್ಲ ಅಂತ ಅಂದ್ಕೊಂಡಿರೋದೇ ಬಹಳಷ್ಟು ಸತಿ ಉಂಟು ಅಂತಲೇ ಹೇಳ್ಬೋದು. ಇನ್ನು ದೇವ್ರ ಪೂಜೆ ಎಲ್ಲ ಆಯಿತು. ಆ್ಯಂಡ್ ಕೂದಲು ಕೂಡ ಒಣಗೋದಕ್ಕೆ ಈಗಂತೂ ಬಿಸಿಲಿಲ್ವೇ ಇಲ್ಲಲ್ಲ. ಸೊ ಹಾಗಾಗಿ ನಾನು ಡ್ರೈಯರಲ್ಲಿ ಸ್ವಲ್ಪ ಡ್ರೈ ಮಾಡ್ಕೋತೀನಿ. ಇಲ್ಲಾಂದರೆ ತುಂಬ ಬೇಗ ತಲೆನೋವು ಬರೋಕ್ಕೆ ಶುರು ಆಗಿಬಿಡುತ್ತೆ ನನಗೆ. ಸೊ ಹಾಗಾಗಿ ಡ್ರೈಯರಲ್ಲಿ ಅಟ್ಲೀಸ್ಟ್ ಒಂದು ಸ್ವಲ್ಪ ಒಂದು 50-60% ಅಷ್ಟು ಡ್ರೈ ಮಾಡಿದರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಗಾಳಿಗೆ ಒಣಕೊಳ್ಳುತ್ತೆ. ಇಲ್ಲ ಅಂತಂದರೆ ಫುಲ್ ಹಾಗೆ ಒದ್ದೆ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಎಸ್, ಕಂಪ್ಲೀಟಾಗಿ ರೆಡಿ ಆಗಿದ್ದೀನಿ ನಾನು. ಆ್ಯಂಡ್ ಎಲ್ಲ ಬ್ಯಾಗೆಲ್ಲ ರೆಡಿ ಮಾಡಿಕೊಂಡು ವಾಟರ್ ಬಾಟಲ್ನೆಲ್ಲ ತುಂಬಿಸ್ಕೊಂಡು ಹೋಗೋಷ್ಟೊತ್ತಿಗೆ ಒಂದು ಸತಿ ಎವ್ರಿ ಡೇ ಒಂದು ರೀತಿ ಟ್ರಿಪ್ ಹೋಗ್ತಾ ಇದ್ದೀನಿ ಅಂತ ಅನಿಸುತ್ತೆ. ಊಟ ತಿಂಡಿ ಎಲ್ಲ ಪ್ಯಾಕ್ ಮಾಡಿಕೊಂಡು ಚಾರ್ಜರ್ ಎಲ್ಲ ತೊಗೊಂಡೋಗ್ಬೇಕು. ಸೊ ಎಸ್, ಆಫೀಸ್ಗೆ ಹೋಗಬೇಕು ಅಂತಂದರೆ ಮೋಸ್ಟ್ ಆಫ್ ದ ಟೈಮ್ ನಾವು ಹೇಳಬೇಕು ಅಂತಂದರೆ ಮನೆಗಿಂತ ಆಫೀಸಲ್ಲೇ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂತ ಅನಿಸುತ್ತೆ. ಮಕ್ಕಳ ಜೊತೆ ಇರ್ಬೋದು, ಅವ್ರ ಜೊತೆ ನಾವು ತಿಳ್ಕೊಳ್ಳೋ ಅಂಥದ್ದು ಇರ್ಬೋದು, ಪ್ರತಿಯೊಂದು ಬಹಳಷ್ಟು ಜಾಸ್ತಿ ಇರುತ್ತೆ ಅಂತಲೇ ಅನಿಸುತ್ತೆ. ಸೊ ಅವ್ರದ್ದೇ ಪೀರಿಯಡ್ ಆಫ್ ಟೈಮ್ ನನಗಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ದೀನಿ. ಬೀಯಿಂಗ್ ಅ ಪ್ರೊಫೆಸರ್ ಸಿಕ್ಕಾಪಟ್ಟೆ ಖುಷಿ ಅನಿಸುತ್ತೆ ನನಗೆ. ತುಂಬ ಜನ ಮಕ್ಕಳ ಜೊತೆ ಇಂಟ್ರ್ಯಾಕ್ಟ್ ಮಾಡೋದಕ್ಕೆ ಟೈಮ್ ಸಿಗುತ್ತೆ. ಆ್ಯಂಡ್ ಅವ್ರ ಮೈಂಡಲ್ಲಿ ಇರುವಂಥ ಥಾಟ್ಸ್ಗಳನ್ನ ಅರ್ಥ ಮಾಡ್ಕೊಳ್ಳೋ ಅಂಥದ್ದು ಇದೆಯಲ್ಲ, ದಟ್ ಈಸ್ ರಿಯಲಿ ವೆರಿ ನೈಸ್ ಅನಿಸುತ್ತೆ. ಅದ್ರ ಮೇಲೆ ಒಂದು ರಿಸರ್ಚ್ ಮಾಡಿದ್ರು ತಪ್ಪಾಗಲ್ಲ ಅನಿಸುತ್ತೆ. ಸೊ ಅಷ್ಟೊತ್ತಿಗೆ ಅಮ್ಮ ಕೂಡ ಎಲ್ಲ ತಿಂಡಿ ರೆಡಿ ಮಾಡಿದರು. ಚಪಾತಿ ಆ್ಯಂಡ್ ಬೀಟ್ರೂಟ್ ಪಲ್ಯ ಕೂಡ ರೆಡಿ ಇತ್ತು. ಇನ್ನು ಬಾಕ್ಸ್ ಕೂಡ ಪ್ಯಾಕ್ ಮಾಡಿಕೊಂಡು ತಿಂಡಿ ಕೂಡ ತಿನ್ನಬೇಕಿತ್ತು. ಆ್ಯಂಡ್ ಸಾಕಷ್ಟು ಟೈಮ್ ಕೂಡ ಆಯಿತು. ಅರ್ಲಿ ಬೆಳಗ್ಗೆ ಎದ್ದರೆ ಒಂದು ಒಳ್ಳೆ ರೀತಿ ಸ್ಟಾರ್ಟ್ ಅಂತಲೇ ಹೇಳ್ಬೋದು. ಕೆಲವೊಂದು ಸತಿ ತುಂಬ ಬೇಗ ಎದ್ದು ಗಡಿಬಿಡಿಯಿಂದ ಥ್ರೂ ಔಟ್ ದ ಡೇ ಒಂಥರ ಏನೋ ಬೇಜಾರು ಅಂತ ಅನಿಸಿರೋದು ಕೂಡ ಇದೆ. ಇನ್ನು ಈ ರೀತಿ ಒಂದು ಸ್ವಲ್ಪ ಬೇಗ ಎದ್ದು ಮನೆಯೆಲ್ಲ ಕ್ಲೀನಾಗಿಟ್ಟು ದೇವ್ರ ಪೂಜೆ ಕೂಡ ಮಾಡಿ ಹೋಗೋದೇ ಒಂದು ರೀತಿ ಡಿಫ್ರೆಂಟ್ ಫೀಲಿಂಗ್ ಅಂತ ಅನಿಸುತ್ತೆ. ಸೊ ಎಸ್, ಬಾಕ್ಸ್ ಎಲ್ಲ ಪ್ಯಾಕ್ ಆಗಿದೆ, ಬ್ಯಾಗ್ ಕೂಡ ರೆಡಿ ಇದೆ. ಇನ್ನು ನಾನು ಬ್ರೇಕ್ಫಾಸ್ಟ್ ಮಾಡೋದು ಒಂದೇ ಬಾಕಿ ಇದೆ. ಇನ್ನು ನಮ್ಮ ಮನೆಯವರು ಕೂಡ ಎದ್ದು ಅವರು ಕೂಡ ಒಂದಿಷ್ಟು ಮೀಟಿಂಗ್ಸ್ ಇತ್ತು ಅಂತ ಹೇಳಿ ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದ್ದಾರೆ. ಅವರು ಕೂಡ ಅವ್ರ ಕೆಲಸನ ಕಾಫಿ ಮಾಡಿಕೊಟ್ಟು, ನಾನು ಯೂಶ್ವಲಿ ಕಾಫಿ ಕುಡಿಯೋಕ್ಕೆ ಇಷ್ಟಪಡಲ್ಲ. ಯಾವುದೇ ರೀತಿ ಕೆಫಿನ್ ಕಂಟೆಂಟ್ಸ್ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ನಾನು ಬೆಳಗ್ಗೆ ಆಲ್ಮೋಸ್ಟ್ 4 o'clock ಎದ್ದಿದ್ದು. ಆಲ್ಮೋಸ್ಟ್ 1 ಗ್ಲಾಸ್ ಆಫ್ ಬಿಸಿನೀರು ಕೊಡ್ತಿದ್ದೆ, ಹೆಚ್ಚು ಅಂದ್ಕೋತೀನಿ. ನೀರು ಕುಡಿದು ಇವಾಗ ಆಲ್ಮೋಸ್ಟ್ 7:45, 8 ಆಗ್ತಾ ಬರ್ತದೆ. ಇವಾಗ ಚಪಾತಿ ತಿಂದು ಆ್ಯಂಡ್ ಮನೆಗೆ ಹೋಗ್ಬೇಕಾದಾಗ ಕೂಡ ಆಫೀಸ್ಗೆ ಹೋಗಿ ಕೂಡ ಲಂಚಿಗೆ ಚಪಾತಿನೇ ತೊಗೊಂಡಿದ್ದೀನಿ. ಇನ್ನು ಅಷ್ಟೊತ್ತಿಗೆ ನನ್ನ ಮುದ್ದು ಕಂದ ಎದ್ಬಿಟ್ಟು ಬರ್ತಾ ಇದ್ದಾನೆ. ಅಮ್ಮ ಗುಡ್ ಮಾರ್ನಿಂಗ್ ಅಂತ ಹೇಳಿ. ಯೂಶ್ವಲಿ ಅವನು ಒಂದೊಂದು ಸತಿ ಎದ್ದಿರ್ತಾನೆ ನಾನು ಆಫೀಸ್ಗೆ ಹೋಗೋ ಅಷ್ಟೊತ್ತಿಗೆ, ಇಲ್ಲ ಅಂತಂದರೆ ಇನ್ನೂ ಮಲಗಿರ್ತಾನೆ. ಮಲಗಿದ್ದಾಗ ಒಂದು ಪುಟ್ಟದಾದಂಥ ಮುತ್ತು ಕೊಟ್ಟು ಹೋದಾಗ ಅವನಿಗೆ ಸಿಕ್ಕಾಪಟ್ಟೆ ಖುಷಿ ಅನಿಸುತ್ತೆ. ಇನ್ಫ್ಯಾಕ್ಟ್ ಬೈರೋ ಕೂಡ ನಾನು ವೀಡಿಯೋಸ್ ನೋಡಿದಾಗ ಅಮ್ಮ ನೀನು ನಂಗೆ ಮುತ್ತೆ ಕೊಟ್ಟಿಲ್ಲ ಇವತ್ತು ಅಂತ ಎಷ್ಟೋ ಸತಿ ಹೇಳಿರೋದು ಕೂಡ ಇದೆ. ಸೊ ಬೆಳಗ್ಗೆ ಎದ್ದಿದ್ದು ಹಗ್ಸ್ ಆ್ಯಂಡ್ ಕಿಸಸ್ ಮೇಕ್ಸ್ ಎ ಲಾಟ್ ಟು ಅ ಮದರ್ ಅಂತ ಅನಿಸುತ್ತೆ. ಕೆಲವೊಂದು ಸತಿ ಅನಿಸುತ್ತೆ ತುಂಬ ಸತಿ ನಾವೇನೋ ಮಿಸ್ ಮಾಡ್ಕೋತಾ ಇದ್ದೀವ ಅಂತ.
ಬಟ್ ದೆನ್ ಭೈರವ್ ಕಂಫರ್ಟಬಲ್ ಆಗಿ ನೀನು ಆಫೀಸ್ಗೆ ಹೋಗ್ಬಿಟ್ಟು ಬಾ ಅಮ್ಮ, ನಾನು ಸ್ಕೂಲ್ಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಅಂದಾಗ ನನಗೆ ಸಿಕ್ಕಾಬಟ್ಟೆ ಖುಷಿ ಅಂತ ಅನಿಸುತ್ತೆ. ತುಂಬ ಹಠ ಮಾಡಲ್ಲ, ಬಿಕಾಸ್ ಅವ್ರ ಪಪ್ಪ ಕೂಡ ಅವನ ಜೊತೆ ಆ ಕಂಪ್ನಿ ಇರೋದ್ರಿಂದ ಅವ್ರಿಗೂ ವರ್ಕ್ ಫ್ರಮ್ ಹೋಮ್ ಮಾಡಿಕೊಂಡು ಆರಾಮಾಗಿ ಹೇಗೋ ಭೈರವ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ಸೊ ಥ್ಯಾಂಕ್ ಗಾಡ್ ಅಂತಲೇ ಹೇಳ್ಬೋದು, ಟಚ್ ವುಡ್. ಬಿಕಾಸ್ ಈ ರೀತಿ ಸಿಚುವೇಶನ್ ಐ ಹೋಪ್ ಇದು ಹೀಗೆ ಕಂಟಿನ್ಯೂ ಆಗಲಿ ಅಂತ. ಬಿಕಾಸ್ ದಟ್ ಎಲ್ಲ ಕಂಫರ್ಟಬಲ್ ಆಗಿ ಹೋಗುತ್ತೆ. ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಮಕ್ಕಳ ಜೊತೆ. ಯಾರಾದರೂ ಒಬ್ಬರು ಇರಲೇಬೇಕಾಗತ್ತೆ, ಸ್ಕೂಲಿಂದ ಬಂದಾಗಲಾಗಲಿ ಅಥವಾ ಇನ್ನೊಂದಾಗಲಿ ಮತ್ತೊಂದಾಗಲಿ. ಸೊ ದ್ಯಾಟ್ಸ್ ನೈಸ್. ಸೊ ಭೈರವ್ಗೆ ಬಾಯ್ ಹೇಳಿ, ಮುದ್ದು ಮಾಡಿ ಲವ್ ಯು ಹೇಳಿ ಹೊರಡ್ತಾ ಇದ್ದೀನಿ ನಾನು ಆಫೀಸ್ಗೆ. ಸೊ ಟೈಮ್ ಆಯಿತು. ಸೊ ಎಸ್, ಇದಾಗಿತ್ತು ನನ್ನ ಮಾರ್ನಿಂಗ್ ವ್ಲಾಗ್. ಆಲ್ಮೋಸ್ಟ್ ಫ್ರಮ್ 4 o'clock to 8 o'clock ಈ ರೀತಿ ಇತ್ತು. ಆ್ಯಂಡ್ ಎಸ್, ಇವತ್ತಿನ ಸ್ಪೆಷಲ್ ಆಷಾಢ ಶುಕ್ರವಾರದ ಪೂಜೆ ಕೂಡ ಮುಗಿಸ್ಕೊಂಡು ಆಫೀಸ್ಗೆ ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಕೀಪ್ ವೇಟಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.